ಕಾರ್ಯಕ್ರಮ ಮಾಡಿದ್ವಿ, ಶಾಲೆ ಬಂತಲ್ಲ ಅಂತ ಅನ್ಕೊಂಡು ಓಡಾಡ್ತಿದ್ವಿ. ಬಟ್ ಈಗ ಚಿತ್ರಣ ಕಾಲ ಬದಲಾಗಿದೆ. ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳು ಶಾಲೆ ಪ್ರಾರಂಭ ಆಗೋದನ್ನ ಬಹಳ ಉತ್ಸಾಹದಿಂದ ಕಾಯ್ತಿರ್ತಾರೆ. ಯಾಕಪ್ಪ ಅಂದ್ರೆ ಇದು 1885ರಲ್ಲಿ ಇರ್ತಕ್ಕಂಥ ಒಂದು ಶಾಲೆ. ಆಗಿನ ಪರಿಸ್ಥಿತಿಯಲ್ಲಿ ಏನು ಈ ಶಾಲೆ ಇತ್ತು, ಈಗ ಏನ್ ಶಾಲೆ ಆಗಿದೆ, ಆ ಬದಲಾವಣೆಗಳನ್ನ ನೀವೆಲ್ಲ ನೋಡಬಹುದು. ಇಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳು, ಒಳ್ಳೆ ಒಳ್ಳೆ ಕ್ಲಾಸ್ ರೂಮ್ಸ್, ಸ್ಮಾರ್ಟ್ ಕ್ಲಾಸ್ ರೂಮ್ ಮತ್ತು ಬೇಕಾದಂತ ಒಳ್ಳೆಯ ನಮ್ಮ ಶಿಕ್ಷಕರು, ತೊಂದರೆದವರು ಮತ್ತು ನಿಮ್ಗೆ ಪೂರಕವಾಗಿ ಬೇಕಾದಂತ ಊಟೋಪಚಾರ ವ್ಯವಸ್ಥೆ, ಮಧ್ಯಾಹ್ನ ಬಿಸಿ ಊಟ, ಹಾಲು, ಮೊಟ್ಟೆ, ಬಾಳೆಹಣ್ಣು, ಎಲ್ಲ ರೀತಿಯಾದ ಒಂದು ಸೌಕರ್ಯಗಳನ್ನ ಒದಗಿಸಿಕೊಟ್ಟು ನೀವು ವಿದ್ಯಾರ್ಥಿಗಳು ಹೆಚ್ಚಿನಾಗಿ ಶಾಲೆಗೆ ಬರಬೇಕನ್ನೋ ಒಂದು ಮಹತ್ವಾಕಾಂಕ್ಷಿ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮಗಳನ್ನ ನಾವು ರೂಪರೇಷೆ ಹಾಕೊಂಡಿದ್ದೀವಿ. ನಲಿಕಲಿ, ಚಿಣ್ಣರ ಅಂಗಳ, ಸುಮಾರು ಹಂತಗಳಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮ ಸಣ್ಣ ಮಕ್ಕಳಿಗೆ ಒಂದು ವಿಜ್ಞಾನದ ಒಂದು ಆವಿಷ್ಕಾರಗಳನ್ನ, ವಿಜ್ಞಾನದ ಬಗ್ಗೆ ತಿಳುವಳಿಕೆ ಮಾಡಲಿಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಬಟ್ ಈಗ ಮೊದಲಿಗೆ ಹೊಸ ವರ್ಷ ಅಂದ್ರೆ ನಮ್ಗೆಲ್ಲರಿಗೂ ಏನಂದ್ರೆ ಯುಗಾದಿ ಹೊಸ ವರ್ಷ, ಮಕ್ಕಳಿಗೆ ಹೊಸ ವರ್ಷ ಅಂದ್ರೆ ಶಾಲೆ ಪ್ರಾರಂಭ ಆಗಿದ್ದೆ ಹೊಸ ವರ್ಷ, ಅಕಾಡೆಮಿಕ್ ಇಯರ್ ಅಂತ ಹೇಳ್ತೀವಿ ನಾವು. ಸೊ ಜೂನಿಂದ ಮುಂದಿನ ಮಾರ್ಚ್ ವರೆಗೆ ನಿಮ್ಗೇನು ಪರೀಕ್ಷೆಗಳೆಲ್ಲ ಬರೀತೀರಿ, ಎಲ್ಲ ನಿಮ್ದು ಒಂದು ವರ್ಷದ ಶಾಲೆ ಮುಗಿಸ್ತೀರಿ. ಈ ಒಂದು ವರ್ಷದ್ದು ಹೊಸ ವರ್ಷ, ಹೊಸದಾಗಿ ಏನೆಲ್ಲ ನೀವು ಕಲಿಬೇಕು, ಮುಂದಿನ ತರಗತಿಗಳಿಗೆ, ಮುಂದಿನ ವಿದ್ಯಾಭ್ಯಾಸಕ್ಕೆ ಏನು ಶಿಕ್ಷಣ ಬೇಕನ್ನೋದು ತಗೊಳ್ಳಿಕ್ಕೆ ಹೊಸ ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ. ಯಾಕೆ ಇವೆಲ್ಲ ವಿಚಾರಗಳು ಹೇಳ್ತಾ ಇದ್ರೆ ಡಿಸಿ ಮೇಡಮ್ ಆಗಲಿ, ಹೆಂಗ ಅನ್ಸತ್ತ ಸರ್ ಪ್ರಾರಂಭೋತ್ಸವ ನಿಮ್ಗೆ ಚಲೋ ಅನ್ಸತ್ತಿದ್ರ? ಈಗ ಹುಡುಗರು ಒಂದ ಬರೋದೊಂದ ಬಾಕಿ, ನಾವೆಲ್ಲಾರು ಬಂದಿ ಅವ್ರು ಬರೋಲ್ರಿ, ಇನ್ನ ಮಕ್ಕೊಂಡಾರ ಅವ್ರು. ಈಗಿನ ಮಕ್ಕಳು ಎಷ್ಟು ನಸೀಬ್ ನೋಡ್ರಿ. ನಾವು ನೀವು ಕಲಿಯಾಗ ಏನಿತ್ತು, ನಾವು ಹೋಗಿ ಕಸ ಹೊಡೆದು. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಕೀಳರಿಮೆ ಇರಬಾರ್ದು, ಮೇಡಮ್ ಅವರು ಇರಬಾರ್ದು. ಎಲ್ಲ ಅವಕಾಶಗಳನ್ನ ಬಳಕೆ ಮಾಡಿಕೊಂಡು ನಾವು ಹೆಚ್ಚಿನಾಗಿ ಜ್ಞಾನವನ್ನು ಪಡ್ಕೊಂಡ್ರೆ ಖಂಡಿತವಾಗಿ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ಸೊ ಎಲ್ಲರೂ ಆ ಕಡೆ ನೋಡ್ತಾ ಇದ್ದೀವಿ. ಸೊ ಯಾಕೆ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಮುಖಾಂತರ ಸಾಂಕೇತಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಗಳಿಗೆ ಬರಬೇಕು. ಒಂದು ಅಂಕಿ ಅಂಶ ಪ್ರಕಾರ ಶುರುವಾತದಲ್ಲಿ ಅಟೆಂಡೆನ್ಸ್ ಹಾಜರಾತಿ ಕಡಿಮೆ ನೋಡಿದ್ದೀವಿ. ಸೊ ಖಂಡಿತವಾಗಿ ಆ ಒಂದು ಪ್ರಕ್ರಿಯೆ ಆಗಬಾರದು. 100 ವಿದ್ಯಾರ್ಥಿಗಳು. ಇದು ಶಾಲಾ ಪ್ರಾರಂಭೋತ್ಸವ ಹೆಂಗ್ ಅನ್ಸಾತೈತಿ ಕಾಕರ್ ನಿಮ್ಗೆ? ಶಾಲಾ ಪ್ರಾರಂಭೋತ್ಸವ ಸಾಹೇಬ್ರೆಲ್ಲ ಬಂದಾರಲ್ಲ, ಹೆಂಗ್ ಅನ್ಸಾತೈತಿ? ಚಲೋ ಅನ್ಸಾತದಲ್ಲ? ಈಗಿನ ಮಕ್ಕಳು ಎಷ್ಟು ನಸೀಬ್ ಐತಿ ನೋಡ್ರಿ. ಇನ್ನ ಬರವಲ್ಲು, ಕಣ್ಣು ಮುಚ್ಕೊಂಡ್ ಮಕ್ಕೊಂಡವ್. ಇನ್ನ ನಾವು ನೀವು ಕಲಿಯುವಾಗ ಏನಿತ್ತು, ನಾವೆಲ್ಲ ಕಸ ಹೊಡ್ಕೊಂಡು ಬರ್ತಿದ್ದೀರಾ, ನಮ್ಗಿದ್ರೆ ಮತ್ತೆ ನಿಮ್ ಕಾಲದಿಂದ ತೀರ. ಈಗಿನ ಮಕ್ಕಳು ನೋಡಿ, ಇಡೀ DC ಸಾಹೇಬ್ರು ಎಲ್ಲರೂ ಆಫೀಸರ್ಗಳು ಎದ್ದು ಬಂದಾರ್ರಿ, ಬರ್ರಪ್ಪ ಸಾಲಿಗೆ ಅಂತ ಕರ್ಯಾಕ. ಅವ್ ಒಂದೂ ಇಲ್ಲ. ಇನ್ನು ಊರಾಗ ಹೋಗ್ಬೇಕ್ರಿ ಮೆರವಣಿಗೆ ತಗೊಂಡ್. ಇನ್ನೊಂದ್ ಸ್ವಲ್ಪ ದಿವ್ಸ ಕಾರ್ ಬರ್ತಾವ ಅನ್ಸುತ್ತ ಅವ್ನ ಕರ್ಯಾಕ. ಮುಂದಿನ ಜನರಲ್ಲಿ ಕಾರ್ ತಗೊಂಡ್. ಇವತ್ತ ನನಗೊಂದು ಐಡಿಯಾ ಬಂದೈತ್ರಿ ಮುಂಜಾನೆ. ಏನ್ ಐಡಿಯಾ ಬಂದೈತಿ ಅಂದ್ರ, 1ನೇ ದಿವ್ಸ ಯಾರು ಬರ್ತೀರ ಅವ್ರಿಗೆ 10 ರೂಪಾಯಿ ಅಂತ ರೂಲ್ಸ್ ತೆಗಿಬೇಕೀಗ. ರೊಕ್ಕದ ಆಸೆಕರ ಬರ್ತಾವ ಅಂತೇಳಿ, ಹೌದಿಲ್ರಿ? ಇನ್ ಏನ್ ಮಾಡಿದ್ರು ಬಗುದಿಲ್ಲ ಅವ್ರು. 1ನೇ ದಿವ್ಸ ಬಂದವ್ರ 10 ರೂಪಾಯಿ, 1 ತಿಂಗಳ ಫುಲ್ 10 ರೂಪಾಯಿ ಅನ್ನೋದು. 1 ತಿಂಗಳ ಬಂದ್ಮೇಲೆ ಊರಾಗತ್ತಾವ, ಹೌದಿಲ್ರಿ? ಏನ್ರಿ ಸರ್ಕಾರದವ್ರು ಏನ್ರ ಒಂದು ಮಕ್ಕಳು ಬರಲಿ ಅಂತೇಳಿ ಏನೆಲ್ಲ ಮಾಡ್ತಾರ್ರಿ, ಆದ್ರೂ ಹುಡುಗರು ಜಗ್ಗುದಿಲ್ಲ. ಚೆನ್ನಾಗಿ ಬಹಳ ಅದ್ದೂರಿಯಾಗಿ ಮಾಡಿದ್ದಕ್ಕೆ ಎಲ್ಲ ನಮ್ಮ ಶಿಕ್ಷಕರಿಗೆ, SDMC ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳಿಗೆ, ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ನನ್ನ ಧನ್ಯವಾದ ಹೇಳ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ. ಶುಭ ಹಾರೈಸಿನ ಸನ್ಮಾನ್ಯತೆ, ಅಭಿನಂದನೆಗಳಂತೆ. ಇನ್ನು ಎಲ್ಲಾರು ಬರ್ರಿ ಊರಾಗ ಹೋಗ್ರಿ. ಹಾ ರೀ, ಎಲ್ಲಾರು ಬರ್ರಿ ಊರಾಗ ಹೋಗುನಂತ್ರಿ. ಹಾ ರೀ, ಅದ ರೀ, ಎಲ್ಲಾರು ಕೂಡ ಹೋಗುನಂತ್ರಿ. ಅಂದ್ರೆ ಹುಡುಗರು ಎಷ್ಟು ಮಂದಿ ಬಂದಾವಂತ ಓಡ್ ಬರ್ತಾವ. ಇಲ್ಲಿಕಂದ್ರೆ ನಾಳೆ ಬಂದ ಬಿಡ್ಬೇಕು ಅವ್ರ ಎಲ್ಲಾರು. ಹಂಗ ಮಾಡೋಣಂತ. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸನ್ಮಾನ್ಯ
ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ DDP ಅವರು, SDMC ಅಧ್ಯಕ್ಷರು, ಇನ್ನಿತರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಪ್ರೀತಿಯ ವಿದ್ಯಾರ್ಥಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಗ್ರಾಮಸ್ಥರೇ, ಇವತ್ತು ನಮ್ಮ ಶೈಕ್ಷಣಿಕ ವರ್ಷದ ಆರಂಭದ ದಿನ. ಆ ಒಂದು ಆರಂಭವನ್ನು ಮಕ್ಕಳಿಗೆ ಅತ್ಯಂತ ಪ್ರಿಯವಾಗಿ ಮತ್ತು ಮಕ್ಕಳ ಸ್ನೇಹಿಯಾಗಿ ಆಚರಣೆ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ಆಶಯ. ತನ್ಮೂಲಕ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸಬೇಕು ಮತ್ತು ಆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷೆ. ಅದೇ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಇಂಥ ಒಂದು ಆರಂಭದ ದಿನವನ್ನು ಸಂಭ್ರಮದ ದಿನವನ್ನಾಗಿ ಆಚರಣೆ ಮಾಡೋಕ್ಕೆ ಸರ್ಕಾರ ನಿರ್ದೇಶನ ನೀಡಿದೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಎಲ್ಲ ಶಾಲೆಗಳಲ್ಲೂ ತಮ್ಮ ತಮ್ಮ ಕಲ್ಪನೆಗಳಿಗೆ ಅಥವಾ ಕ್ರಿಯಾಶೀಲತೆ SDMC ಅವ್ರದ್ದು ಮತ್ತು ಶಿಕ್ಷಕ ವರ್ಗದವ್ರದ್ದು ಅವರವರ ಕ್ರಿಯಾತ್ಮಕ ಇದು ಎಷ್ಟಿರುತ್ತೋ ಆ ರೀತಿ. ಈಗ ನೋಡಿ, ಇಲ್ಲೆಲ್ಲ ತಳಿರು ತೋರಣ ಕಟ್ಟಿದ್ದೀರಾ, ಅಲ್ಲಿ ಎತ್ತುಗಳನ್ನ ಅಲಂಕಾರ ಮಾಡಿರೋದಾಗ್ಬೋದು, ಮಕ್ಕಳು ಮತ್ತು ಪೋಷಕರು ಎಲ್ಲರೂ ಇದು ಸೇರಿದ್ದೀರಾ. ಇದೊಂದು ಧನಾತ್ಮಕವಾದ ಬೆಳವಣಿಗೆ. ಯಾಕೆಂದರೆ ಸರ್ಕಾರಿ ಶಾಲೆಗಳು, ಕನ್ನಡ ಮಾಧ್ಯಮದ ಶಾಲೆಗಳು ಅಂತಂದರೆ ಮೂಗು ಮುರಿಯುವಂಥ ಒಂದು ಪರಿಸ್ಥಿತಿ ಇವಾಗ ಬಂದಿದೆ. ಆದರೆ ವಾಸ್ತವ ಹಂಗಿಲ್ಲ. ಯಾವತ್ತೂ ನಮ್ಮ ಸರ್ಕಾರಿ ಶಾಲೆಗಳು, ಕನ್ನಡ ಮಾಧ್ಯಮದ ಶಾಲೆಗಳು ನನ್ನ ಪ್ರಕಾರ ಮನೆ ಅಡುಗೆ ಇದ್ದ ಥರ. ಮನೆ ಅಡುಗೆ ಇದ್ದರೆ ಆರೋಗ್ಯ ಇರ್ತದೆ. ನೀವು ಹೊರಗಡೆ ಅಡುಗೆ ಅಂತ ಅಂದರೆ ಅದಕ್ಕೆ ತಕ್ಕ ಬೆಲೆನೂ ಕೊಡಬೇಕು, ಬೆಲೆನೂ ತೆರಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ಇದರಲ್ಲೂ ನಮ್ಮ ಶಾಲೆಯ ಮಕ್ಕಳು ಕಡಿಮೆ ಇರೋದಿಲ್ಲ. ಅವ್ರಿಗಿರುವಂಥ ಆತ್ಮವಿಶ್ವಾಸ, ಅವ್ರಿಗಿರುವಂಥ ಜ್ಞಾನ, ಸಾಮಾಜಿಕ ಪ್ರಜ್ಞೆ ಬೇರೆ ವಾತಾವರಣದಲ್ಲಿ ಸಿಗೋದು ಕಷ್ಟ. ಇಲ್ಲ ಅಂತ ಹೇಳೋದಿಲ್ಲ, ಅವರು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳಿರಬಹುದು. ಆದರೆ ನಮ್ಮ ಶಾಲೆಯ ಮಕ್ಕಳಿಗೆ ಇರುವಷ್ಟು ಎಕ್ಸ್ಪೋಜರ್ ಆ ಮಕ್ಕಳಿಗೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಪೋಷಕರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ದಾಖಲಾತಿ ಆಂದೋಲನವನ್ನು ಇವತ್ತು ಆರಂಭದ ದಿನ ಅಂತ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಪೋಷಕರು ಕೂಡ ತಮ್ಮ ತಮ್ಮ ಮಕ್ಕಳನ್ನು, ಏನು 6 ವರ್ಷ ತುಂಬಿದ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ತನ್ಮೂಲಕ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ, ಶಿಕ್ಷಣಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಡ್ಬೇಕು. ಅದೇ ನಿಟ್ಟಿನಲ್ಲಿ ನಾನು SDMC ಅವರಲ್ಲಿ ಕೋರೋದು ಇಷ್ಟೇ, ಸರ್ಕಾರ ಒಂದು ಶಾಲೆಗೆ ಎಷ್ಟು ಸೌಲಭ್ಯ ಕೊಡುತ್ತೆ ಅಂತ ಎಣಿಸೋಕೋದ್ರೆ ಈಗ 2-3 ವಾಟ್ಸಪ್ ಸಂದೇಶದಲ್ಲಿ ಹರಿದಾಡ್ತಿದ್ದಾವೆ ಏನೇನು ಕೊಡುತ್ತೆ ಅಂತ. ಅಷ್ಟು ಸೌಲಭ್ಯಗಳನ್ನು ಕೊಡುವಾಗ ಇಲ್ಲಿ ಏನೇ ಒಂದು ಸಣ್ಣ ಓರೆ ಇದ್ರೂ ಅದನ್ನು ಸ್ಥಳೀಯ ಮಟ್ಟದಲ್ಲಿ ಶಿಕ್ಷಣ ಪ್ರೇಮಿಗಳನ್ನ ಸಂಪರ್ಕ ಮಾಡಿ, ಶಿಕ್ಷಣಕ್ಕೆ ಯಾರೂ ಕೂಡ ಕೊಡುಗೆ ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅಥವಾ ಹಿಂದೆ ಹಾಕೋದಿಲ್ಲ. ಇಲ್ಲಿ ಏನು ಸ್ಥಳೀಯ ಕೊರತೆಗಳಿದಾವೆ ಅವನ್ನ ಶಾಲಾಭಿವೃದ್ಧಿ ಸಮಿತಿಯವರು ಪೋಷಕರನ್ನ ಮತ್ತು ಶಿಕ್ಷಣ ಪ್ರೇಮಿಗಳನ್ನ ಸಂಪರ್ಕ ಮಾಡಿ ಅದನ್ನು ಕೂಡ ಕೊರತೆಯನ್ನು ಸರಿಪಡಿಸ್ಕೊಂಡ್ರೆ ನಾವು ಕೂಡ ಎಲ್ಲ ಶಾಲೆಗಳ ಜೊತೆ ಪೈಪೋಟಿ ಮಾಡಬಹುದು. ಯಾಕೆಂದ್ರೆ ನಮ್ಮ ಮಕ್ಕಳು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಈಗ ನೀವೇ ನೋಡಿದ್ದೀರಾ, ನಮ್ಮ ಅಂಕಿತಾ ಕೊಣ್ಣೂರ್ ಸಾಧನೆ ಈಗ ಎಷ್ಟು ಮನಸ್ಸಿಗೆ ಬಂದಿದೆ ಮತ್ತು ಇಡೀ ರಾಜ್ಯವೇ ಹೆಮ್ಮೆ ಪಡ್ತಾ ಇದೆ. ಆಕೆ ಸರ್ಕಾರಿ ಶಾಲೆ ಓದಿದ ಹೆಣ್ಮಗಳು. ಒಂದು ಆತ್ಮವಿಶ್ವಾಸ ಶಿಕ್ಷಣಕ್ಕೂ ಕಲಿಯುವ ಶಾಲೆಗಲ್ಲ ಈಗ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರಷ್ಟು ಕ್ವಾಲಿಫೈಡು ಬೇರೆ ಕಡೆ ಸಿಗೋದಿಲ್ಲ, ಅನುಭವ ಇರುತ್ತೆ ಅವರಿಗೆ. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ಎಲ್ಲ ಪೋಷಕರಿಗೂ ನಾನು ಈ ಒಂದು ವೇದಿಕೆ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ ತಕ್ಷಣ ತಮ್ಮ ಜವಾಬ್ದಾರಿಯನ್ನು ಮರೆಯೋದು ಬೇಡ. ಪೋಷಕರ ಸಭೆಗೂ ಕೂಡ ಆಗಮಿಸಬೇಕು. ಶಾಲಾಭಿವೃದ್ಧಿ ಸಮಿತಿಯವ್ರ ಜೊತೆ ಸಂಪರ್ಕ ಮಾಡಬೇಕು. ಆ ಶಾಲೆಯಲ್ಲಿ ಏನು ಕೊರತೆ ಇದೆ ಅದನ್ನು ಗಮನಕ್ಕೆ ತಂದು ಅದನ್ನು ಸರಿಪಡಿಸಬೇಕು. ಈ ಶಾಲೆಯಲ್ಲಿ ಓದೋರು ನಮ್ಮ ಮಕ್ಕಳು, ಇದು ನಮ್ಮ ಶಾಲೆ ಅನ್ನುವ ಮನೋಧರ್ಮ ಬಂದಾಗ ನಮ್ಮ ಶಾಲೆಗಳು ಎಲ್ಲ ರೀತಿಯಲ್ಲೂ ಕೂಡ ಅತ್ಯುತ್ತಮವಾದ ಒಂದು ನೆಲೆಯನ್ನು ಕಾಣ್ತವೆ. ಆ ನಿಟ್ಟಿನಲ್ಲಿ ಸರ್ಕಾರ ಯಾವತ್ತೂ ಶಿಕ್ಷಣ ಇಲಾಖೆಗೆ ಭೇದ ಭಾವ ಮಾಡೋದಿಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಸರ್ಕಾರದ ಮುಖ್ಯ ಪ್ರಿಯಾರಿಟಿ ಸೆಕ್ಟರ್ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಸಂದೇಶ ಜಿಲ್ಲೆಯ ಎಲ್ಲ ಪೋಷಕರಿಗೂ ಮನ ಮುಟ್ಟಲಿ. ಈ ಸರ್ತಿ ನಮ್ಮ ದಾಖಲಾತಿ ಎಲ್ಲ ಸರ್ತಿಗಿಂತ ಹೆಚ್ಚಾಗಿ ಎಲ್ಲ ಅರ್ಹತೆ ಇರುವಂಥ ಮಕ್ಕಳು ನಮ್ಮ ಶಾಲೆಗೆ ಬಂದು ಅವರ ಭವಿಷ್ಯವನ್ನು ಉತ್ತಮವಾಗಿ ಕಟ್ಟಿಕೊಳ್ಳಕ್ಕೆ ನೆರವಾಗಲಿ ಅಂತ ಆಶಿಸ್ತಾ
ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸರ್ವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.